ನನ್ನ ಬದುಕಿನ ಇತಿಹಾಸದ ಪುಟಗಳನ್ನು ಕೆದಕಿ ಕೆದಕಿ ತೆಗೆದಾಗ ಪುಟಗಳನ್ನು ತಿರುಚಿ ತಿರುಚಿ ನೋಡಿದಾಗ ಏನೋ ಒಂಥರ ರೋಮಾಂಚನ, ಏನೋ ಒಂಥರ ಧನ್ಯತಾ ಭಾವ. ಹೆಂಗಿದ್ದ ಹೆಂಗಿದ್ದ ಹೆಂಗಾದ ಪುಟ್ಟ ನಮ್ಮ ಚಿನ್ನಾರಿ ಮುತ್ತ ಅಂತ ತಿಳ್ಕೊಂಡು ಒಂದು ಹಾಡಿದೆಯಲ್ಲ ಹಾಗೆ. ಎಷ್ಟೋ ಕಡು ಬಡತನದೊಳಗೆ ಹುಟ್ಟಿ ಕಡು ಬಡತನದೊಳಗೆ ನನ್ನ ಶೈಕ್ಷಣಿಕ ಜೀವನವನ್ನು ಮುಗಿಸಿಕೊಂಡು ಮುಂದೆ ನನ್ನ ಬದುಕಿನ ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಬದುಕಿನ ದಾರಿ ಹೂ ಹಾಸಿಗೆ ಅಂತದ್ದು ದೈವಿ ಕೃಪೆ, ದೇವರ ಆಶೀರ್ವಾದ, ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ. ಏನೆಲ್ಲ ಮಾಡಿದೆ, ಶಿಕ್ಷಕನಾದೆ ಪ್ರಾರಂಭದಲ್ಲಿ, ಬಾಲ್ಯದ ಆ ದಿನಗಳಲ್ಲಿ, ಯೌವನದ ಪ್ರಾರಂಭದೊಳಗೆ ಹೋರಾಟ ಜೀವನ ಆಗಿತ್ತು. ಒಬ್ಬ ಏನಪ್ಪ ಮನೆ ಮನೆಗೆ ಹೋಗಿ ಸಣ್ಣ ಮಕ್ಕಳಿಗೆ ಪಾಠ ಹೇಳಿದ್ದೀನಿ, ಪೇಪರ್ ಹಂಚಿದ್ದೀನಿ, ಉತ್ಪತ್ತಿ ಮಾರಿದ್ದೀನಿ, ಜಾತ್ರೆ ಒಳಗೆ ದಂಟು ಕಟ್ಟಿಗೆಯನ್ನು ತಂದಿದ್ದೀನಿ. ಜೀವನದ ಎಲ್ಲ ಆಯಾಮಗಳನ್ನ ನಾನು ಅನುಭವಿಸಿದ್ದೀನಿ. ಮುಂದೆ ಡಾಕ್ಟರ್ನಾದೆ, ವೈದ್ಯನಲ್ಲದ ವೈದ್ಯನಾದೆ, ಸ್ವಾಮಿ ಅಲ್ಲದ ಸ್ವಾಮಿ ಆದೆ, ಯೋಗಿ ಅಲ್ಲದ ಯೋಗಿ ಆದೆ, ಶರಣನಲ್ಲದ ಶರಣನಾದೆ. ಏನೆಲ್ಲ ಆದರೂ ಕೂಡ ಏನೂ ಇಲ್ಲದಂತೆ ಇದ್ದಿದ್ದೀನಿ. ಬಾಲ್ಯದ ನೆನಪುಗಳು ಅವಾಗವಾಗ ಕಾಡ್ತಾ ಇರ್ತವೆ. ನಾನು ಸುಮಾರು 42ರಿಂದ 45 ವರ್ಷಗಳ ಕಾಲ ನನ್ನ ಅವ್ವನ ಅವ್ವ ಅಂದ್ರೆ ಹೆಣ್ಣಮ್ಮ ಅಂತೀವಿ. ಸೊ ಆಕೆ ಸ್ವಲ್ಪ ಆಯುರ್ವೇದ ಪಂಡಿತಲಿದ್ಲು. ಆಕೆಯಿಂದ ಮತ್ತು ಸಣ್ಣ ಪುಟ್ಟ ಸಾಂಪ್ರದಾಯಿಕ ವೈದ್ಯರಿಂದ ಅನೇಕ ಆಯುರ್ವೇದ ಪದ್ಧತಿಗಳನ್ನು, ಗೃಹಮೂಲಿಕೆಗಳನ್ನು ತಿಳ್ಕೊಂಡು ನನ್ನ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಲು ಶುರು ಮಾಡಿದೆ. 42ರಿಂದ 45 ವರ್ಷಗಳ ಕಾಲ. ಈಗ ನನ್ನ ಮಗ, ಸೊಸೆ, ಮಕ್ಕಳು ಎಲ್ಲರೂ ವೈದ್ಯಕೀಯ ಫೀಲ್ಡ್ನೊಳಗಿದ್ದಾರೆ. ಅವರು ಸೇವಾ ಸಲ್ಲಿಸ್ತಾ ಇದ್ದಾರೆ. ನಾನು ನೇಪಥ್ಯಕ್ಕೆ ಸರಿದಿದ್ದೀನಿ. ಆದಾಗ್ಯೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದರೆ ನಡೆದಂಥ ಒಂದು ಘಟನೆ ಅವಾಗವಾಗ ಕಾಡ್ತಾ ಇರ್ತದೆ ಮತ್ತು ಹೆಚ್ಚು ನಿಮ್ಮ ಮುಂದೆ ಹೇಳಿಕೊಳ್ಳುವಷ್ಟು ಅದು ಭಾಳ ಸತ್ಯಾಂಶವನ್ನು ಹೊಂದಿದೆ. ಏನಪ್ಪ ಅಂದ್ರೆ, ನಾನು ಗುಣಕಾರದ ವ್ಯಾಧಿಗಳಿಗೆ ಸಹಿತ ನಾನು ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದೆ. ನನ್ನ ಪೂರ್ಣ ಮನಸ್ಸಿನ ಪೂರ್ಣಾನುಭವದ ಮೇಲೆ ಸಮರ್ಪಣಾ ಭಾವದಿಂದ ಆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಬಂದಂಥ ಪೇಷಂಟ್ಗಳಿಗೆ ಕಡಿಮೆ ಆಗಲೇಬೇಕು ಅಂತಕ್ಕಂಥ ಹಠ ಹಿಡಿದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ತುಂಬ 95% ನನಗೆ ಪರಿಣಾಮ ಸಿಗ್ತಿತ್ತು ಪ್ರತಿಯೊಬ್ಬ ಪೇಷಂಟ್ ಹಿಂದೆ. ಆದರೆ ಅವಾಗ ನಾನು ಸೊಕ್ಕು ಮುರಿತಕ್ಕಂಥ ಘಟನೆಗಳು ಆಗಿತ್ತು. ಪಕ್ಕದ ಊರಿಂದ ಒಬ್ಬಳು ಹೆಣ್ಮಗಳು ತುಂಬ ಸುಂದರವಾದ ಗೃಹಿಣಿ. ಫಸ್ಟ್ ಟೈಮ್ ಬಂದಾಗ ತುಂಬ ಅವಲತ್ತುಕೊಂಡು ಬಂದಳು. ಗುರೂಜಿ, ನಿಮ್ಮದು ಕೇಳಿದ್ದೀನಿ, ನಿಮ್ಮ ಬಗೆಗೆ, ನಿಮ್ಮ ಕಡೆ ಔಷಧ ತೊಗೊಂಡವ್ರು ಎಲ್ಲರೂ ಚಲೋ ಆಗಿತ್ತು ಅಂತ, ನಂದೊಂದು ಸಮಸ್ಯೆ ತೊಗೊಂಬಂದಿನ ಆರೋಗ್ಯದ್ದು ಅಂದ್ಕೊಂಡು. ಹೇಳಮ್ಮ ಅಂತಂದೆ. ಇಲ್ಲ, ನನಗೆ ತುಂಬ ತಲೆನೋವು, ಒಳಗಡೆ ಕುತ್ಕೊಂಡು ಹ್ಯಾಮರಿಂಗ್ ಮಾಡ್ತಾ ಯಾರೋ ಸುತ್ತಿಗೆ ತೊಗೊಂಡು ಹೊಡಿತಾರೆ ಅಂತಕ್ಕಂಥ ಇದು. ಇಷ್ಟು ನಾನು ತಳ್ಕೊಳ್ಳಿಕ್ಕೆ ಆಗದಷ್ಟು ನೋವು. ಇಂಥ ತಲೆನೋವು ಯಾರಿಗೂ ಇರಬಾರ್ದು ದೇವರೇ ಅಂದ್ಕೊತೀನಿ. ತುಂಬ ತಲೆನೋವು ಗುರೂಜಿ. ಎಲ್ಲ ಕಡೆ ತೋರಿಸಿನಿ, ಸ್ಕ್ಯಾನಿಂಗ್ ಆಯಿತು, ಎಕ್ಸ್ರೇ ಆಯಿತು, ಎಲ್ಲ ಥರ ಟೆಸ್ಟ್ ಆಯಿತು ಗುರೂಜಿ. ಅದಕ್ಕೆ ಏನೂ ಕಮ್ಮಿ ಆಗಿಲ್ಲ. ನಿಮ್ಮಿಂದ ಏನಾದರೂ ಸಹಾಯ ಆದೀತಿ, ನೀವು ಕಮ್ಮಿ ಆಗೈತಿ ಅಂತ ಬಂದಿದ್ದೀನಿ ಅಂತ. ನನಗೊಂದು ಸೊಕ್ಕಿತ್ತಲ್ಲ, ನನಗೆಲ್ಲ ನಾನು ನೋಡಿದ್ದೆಲ್ಲ ಕಡಿಮೆ ಆಗ್ತದೆ, ನಾನು ಔಷಧ ಕೊಟ್ಟಿದ್ದೆಲ್ಲ ಸಕ್ಸಸ್ ಆಗಿದೆ ಅಂತಿಕೊಂಡು, ಏನು ಅಂದ್ಬೇಡಮ್ಮ, ನೀನು ಕಮ್ಮಿ ಆಗುತ್ತೆ ಗ್ಯಾರಂಟಿ, ಇನ್ನೇನು ಹೇಳಿ ಅಂತಿಕೊಂಡು ಒಂದು 15 ದಿವಸದ ಮೆಡಿಸಿನ್ ಕೊಟ್ಟು ಕಳಿಸಿದೆ. 14 ದಿವಸಕ್ಕೆ ಮತ್ತೆ ಬಂದಾಕಿ, ಗುರುಜಿ ಕಮ್ಮಿನೇ ಆಗಿಲ್ಲ ಅಂದು. ಈಗ ನಂದು ಸ್ವಲ್ಪ ಸಡ್ಲಾಗ್ತು. ಆವಾಗ ಅಂದ್ಕೊಂಡೆ, ಓ ದೇವರೇ,
ಹೆಂಗೆ ಕಮ್ಮಿ ಆಗಲಿಲ್ಲ ಅಂತ ತಿಳ್ಕೊಂಡು ಮತ್ತೊಂದು ಬೇರೆ ಬೇರೆ ಮತ್ತೊಮ್ಮೆ ಕಾಂಬಿನೇಷನ್ ಮತ್ತೆ ಮೆಡಿಸಿನ್ ಕೊಟ್ಟೆ. ನಾನು ಪ್ಯೂರ್ಲಿ ಆಯುರ್ವೇದ ಮಾಡ್ತಾಯಿದ್ದೆ, ಮತ್ತು ಕಮ್ಮಿ ಆಗಲಿಲ್ಲ. ಮೂರನೇ ಸಾರಿ ಬಂದಾಗ ಮತ್ತೆ ಬೇರೆ ತಂತ್ರಗಳನ್ನು ಬಳಸಿದೆ, ಅನೇಕ ತಂತ್ರಗಳನ್ನು, ಕಲರ್ ಥೆರಪಿ, ಅಕ್ಯುಪ್ರೆಷರ್ ಥೆರಪಿ, ಅಕ್ಯುಪಂಕ್ಚರ್ ಥೆರಪಿ, ಮ್ಯಾಗ್ನೆಟ್ ಥೆರಪಿ, ನಿಸರ್ಗ ಥೆರಪಿ ಎಲ್ಲ ಬಳಸಿದೆ. ಆದರೂ ಕಡಿಮೆನೇ ಆಗಲಿಲ್ಲ. ಈಗ ನನಗೆ ಭ್ರಮ ಕಳೀತು, ನಾನೊಬ್ಬ ಉತ್ತಮ ವೈದ್ಯ, ಅತ್ಯಂತ ಪರಿಣಾಮಕಾರಿ ಔಷಧಗಳನ್ನು ಕೊಟ್ಟು ಹೆಸರಾಂತ ವೈದ್ಯ ಆಗಿದ್ದೀನಿ ಅಂತ ತಿಳ್ಕೊಂಡು ಭ್ರಮೆ ಇತ್ತಲ್ಲ, ಅದು ಹೋಯ್ತು. ಆವಾಗ ಆಕಿನ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೆ. ಯಾವಾಗಲಿಂದ ಶುರು ಆಯಿತು ಏನು ಎಲ್ಲ ತಿಳ್ಕೊಂಡಿದ್ದೆ. ಈಗ ಮತ್ತೊಮ್ಮೆ ಇನ್ವೆಸ್ಟಿಗೇಷನ್. ಈಗ ಆಕೆ ಹೇಳದ ಒಂದೆರಡು ಮಾತುಗಳು ಇವತ್ತು ಪ್ರಕಟ ಆದವು. ಏನಪ್ಪ ಅಂದರೆ, ಆಕೆ ಮದುವೆಯಾಗಿ 19 ವರ್ಷ ಆಗಿತ್ತಂತೆ. 19 ವರ್ಷ. ಗಂಡನ ಮನೆಗೆ ನಡ್ಕೊಂಡು ಬಂದು ನಡೆಯಕ್ಕೆ ಬಂದಿದ್ಲಕ್ಕಿ ಅಂದರೆ ಮದುವೆಯಾಗಿ ಇಲ್ಲಿ ಸಂಸಾರ ಮಾಡಕ್ಕೆ ಬಂದು ಗಂಡನ ಜೊತೆಗೆ 2 ವರ್ಷ ತುಂಬ ಅತ್ಯುತ್ತಮವಾದ ಸಂಸಾರವಾಗಿತ್ತು. ಗಂಡ ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ದ. ಅದು ಏನಾಯಿತು, ಜನರ ಕಣ್ಣು ಬಿತ್ತು, ದೃಷ್ಟಿ ಆಯಿತು ಗೊತ್ತಿಲ್ಲ. ಸಡನ್ನಾಗಿ ಒಂದು ದಿವಸ ಏನೋ ಒಂದು ಕನ್ಫ್ಯೂಷನ್ನು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆಗಿ ಸ್ವಲ್ಪ ಇರುಸು ಮುರುಸಾಗಿ ಗಂಡ ಐಕಿ ಕೂಡ ಮಾತಾಡೋದು ಬಿಟ್ಟ. ಮದುವೆಯಾಗಿ 19 ವರ್ಷ ಆಗಿತ್ತಂತೆ. 2 ವರ್ಷ ಕೂಡಿ ಮಾತಾಡಿದ್ದು, ಕೂಡಿ ಅಡ್ಡಾಡಿದ್ದು ಎಲ್ಲ, ಒಂದು ಮಗು ಆಗಿತ್ತು. ಈಗ 17 ವರ್ಷದಿಂದ ಆಕೆಗೆ ಗಂಡನ ಸಾಮೀಪ್ಯವೇ ಇರಲಿಲ್ಲ. ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಅವ್ರದ್ದು. ಆದರೆ ಜನರ ಕಣ್ಣಿಗೆ ಒಬ್ಬ ಅತ್ಯುತ್ತಮ ದಾಂಪತ್ಯ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳಂತ ಕಂಡರೂ ಕೂಡ ಒಳಗೊಳಗೆ 4 ಗೋಡೆಗಳ ಮಧ್ಯೆ ಇವ್ರದ್ದು ತಿರುನೀಲಕಂಠರ ಜೀವನ ಆಗಿತ್ತು. ಅಂದರೆ ಆಕೆಯನ್ನು ಮುಟ್ತಿದ್ದಿಲ್ಲ, ಆಕೆ ಜೊತೆ ಮಾತಾಡ್ತಿದ್ದಿಲ್ಲ. 17 ವರ್ಷ. ಈಗ ನನಗೆ ಆಕೆ ಹೇಳಿದ ಮೇಲೆ ಈಗ ನನಗೆ ಕ್ಲೂ ಸಿಕ್ತು. ಏನು ನನಗೆ ನಾನೇ ಅಂದ್ಕೊಂಡೆ, ಒಬ್ಬ ಹೆಣ್ಣಿಗೆ ತನ್ನವರು ಅನ್ನೋರು ಯಾರಿದ್ದಾರೆ ಹೆಚ್ಚಿಗೆ, ಆಪ್ತರು ಯಾರು ಇದ್ದಾರೆ? ಗಂಡಲ್ಲ, ಅತ್ತೆ ಎಲ್ಲ, ಸೊಸೆ ಎಲ್ಲ ಏನಲ್ಲ, ಗಂಡನೇ ಆಪ್ತ. ಹೀಗಿರುವಾಗ 17 ವರ್ಷದಿಂದ ಗಂಡನು ಕೂಡ ಮಾತಿಲ್ಲ, ಕತೆ ಇಲ್ಲ ಅಂದರೆ ಆಕೆ ಎಷ್ಟು ಒತ್ತಡ ಕ್ರಿಯೇಟ್ ಆಗಿರಬಾರ್ದು. ಆ ಒತ್ತಡದಿಂದಾಗಿಯೇ ಆಕೆಗೆ ತಲೆನೋವು ಬಂದಿದ್ದದ್ದು ಗೊತ್ತಾಯಿತು. ಸೊ ಇಲ್ಲಿದೆ ನೋಡಿ ಮಜಾ. ಮುಂದೆ ನನಗೆ ಗೊತ್ತಾಯಿತು ಈಗಿನ ಒತ್ತಡದಿಂದಾಗಿ ಈಗ ತಲೆನೋವು ಬರ್ತಾ ಇದೆ ಅಂತ ತಿಳ್ಕೊಂಡು, ಮತ್ತು ಏನು ಕೊಟ್ಟರು ಹೆಂಗೆ ಕಮ್ಮಿ ಆಗಿತ್ತು. ಅದಕ್ಕೊಮ್ಮೆ ಯಜಮಾನ್ ಕರ್ಕೊಂಬರ್ಲಿಕ್ಕಾಗತ್ತೆ ಅಂದ್ರೆ, ಅಯ್ಯೋ ಮಾತೇ ಇಲ್ಲ, ಕತೆ ಇಲ್ಲ, ಮತ್ತು ಹೆಂಗೆ ಬರ್ತಾರವರು, ನಾನು ಸಾಧ್ಯ ಇಲ್ಲದು ಅಂತಂತಂದು ಮುಂದೆ ಒಂದು ಮೂಲದಿಂದ ತಿಳ್ಕೊಂಡೆ. ಒಬ್ಬ ಅವರ ಸ್ನೇಹಿತ ನನ್ನ ಶಿಷ್ಯ ಇದ್ದ, ಅವ್ನು ಕರ್ಕೊಂಬರ್ಲಿಕ್ಕೆ ಹೇಳಿದೆ. ಕರ್ಕೊಂಬಂದು ಒಂದೇ ಅದು ಇದು ಮಾತಾಡಿ ಸ್ವಲ್ಪ ಅವನ ನನ್ನ ಹತ್ರ ಹೇಳ್ಕೊಂಡೆ, ಆಕರ್ಷಣೆ ಮಾಡಿಕೊಂಡೆ ಸ್ವಲ್ಪ. ಆಮೇಲೆ ಅವನಿಗೆ ಸಣ್ಣಗೆ ಇದನ್ನು ಮಾಡ್ತಾ ಹೋದೆ, ಕೌನ್ಸಿಲಿಂಗ್ ಎಲ್ಲ ಎಂತಿ ಹಂಗೆ ಎಲ್ಲ ಇದು ಎಲ್ಲ ಕೇಳಿದೆ. ಇಲ್ಲ ಅವನು ಸ್ವಲ್ಪ ಹೇಳಲಿಕ್ಕೆ ತರಬಡಿಸಿದ. ಆಮೇಲೆ ಹೇಳಿದ, ಇಲ್ಲ 17 ವರ್ಷದಿಂದ ಇದಾಗಿದೆ, ಹಾಗಾಗಿದೆ ಅಂತ ತಿಳ್ಕೊಂಡು. ಅದೆಲ್ಲ ಹೇಳಿದ ಮೇಲೆ ಮತ್ತೆ ಅವಾಗ ಒಂದು ಆತ್ಮೀಯವಾದ ಒಂದು 20 ಕ್ಲಾಸ್ ತಗೊಂಡೆ, 15-20 ಕ್ಲಾಸ್ ತೊಗೊಂಡೆ. ಆತನ ಮನಸ್ಸು ಪರಿವರ್ತನೆ ಆಯಿತು. ಆವತ್ತು ಏನಾಗಿತ್ತು ಅದನ್ನು ಕ್ಲಿಯರ್ಲಿ ನಾನು ಅದನ್ನು ಕ್ಲಾರಿಟಿ ಕೊಟ್ಟೆ. ಏನಾಗಿತ್ತು ಅಂತ ತಿಳ್ಕೊಂಡು ಅವನಿಗೆ ಮನವರಿಕೆ ಮಾಡಿಕೊಟ್ಟೆ. ಜೀವನ ಅಂದಮೇಲೆ, ದಾಂಪತ್ಯ ಜೀವನ ಅಂದಮೇಲೆ ಇಂತಿಂಥ ಇದಕ್ಕೆ ಹಿಂಬು ಕೊಡಬಾರ್ದು, ಅಷ್ಟಕ್ಕೆ ಬೆಲೆ ಕೊಡಬಾರ್ದು, ಸೋಲ್ಬೇಕಾಗತ್ತೆ, ಹಾಗೆ ಹೀಗೆ ಹೇಳಿದೆ. ಅದರ ಒಟ್ಟು ಪರಿಣಾಮ ಆತ ಅವಳ ಜೊತೆ ಮಾತಾಡ್ಲಿಕ್ಕೆ ಕಲಿತ. ಅವಳು ಕೂಡ ಕಲಿತ್ಕೊಳ್ಳಿಕ್ಕೆ ಅವಳ ಜೊತೆ ಕಲಿತ ಮತ್ತೆ. ಸೊ ಈಗ ಅವಳ ತಣ್ಣು ಮಾಯವಾಗಿತ್ತು. ಈಗ ಪ್ರಶ್ನೆ ನಂದು, ಎಂಥ ಎಷ್ಟೆಷ್ಟು ಗುಣಕಾಣದ ಜಡ್ಡುಗಳಿಗೆ ಮೂಲ ಇದೆ. ಏನೋ ಹೇಳುತ್ತಿರದ ಒತ್ತಡ, ಯಾರ ಮುಂದೆ ಹೇಳ್ಕೊಡದಂಥ ಒತ್ತಡ ನಮ್ಮನ್ನು ಕಾಡ್ತಾ ಇದೆ. ಆ ಒತ್ತಡದಿಂದಾಗಿ ನಮ್ಮ ನೋವು ಕಾಡ್ತಾ ಇದೆ. ಆದರೆ
ಆ ಒತ್ತಡಕ್ಕೆ ಆತ ಕಾರಣ ಇದ್ದಾನೆ, ಯಾರೋ ಕಾರಣ ಇದ್ದಾರೆ. ಅದು ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಗಂಡ ಇರ್ಬೋದು, ಕಾರಣ ಇರ್ತಾರೆ. ಆದರೆ ಆ ಒತ್ತಡದ ಪರಿಣಾಮವಾಗಿ ಇವ್ರಿಗೆ ಜಡ್ಡು ಬಂದತ್ತಲ್ಲ, ಇವ್ರಿಗೆ ಗುಳಿಗೆ ನುಂಗಿದ್ರೆ ಹೆಂಗೆ ಕಮ್ಮಿ ಆಗಲಿಕ್ಕೆ ಸಾಧ್ಯತೆ? ಇವರ ತಲೆನೋವಿಗೆ ಅಥವಾ ಯಾವುದೇ ನೋವಿಗೆ ಕಾರಣರು ಅವರಿದ್ದಾರೆ. ಗುಳಿಗೆ ತಗೊಳಕ್ಕೆ ಈಕೆ ಅಂದಮೇಲೆ ಕಡಿಮೆ ಆಗ್ತದೆ. ಹೀಗೆ ಜಗತ್ತಿನೊಳಗೆ ಪ್ರತಿಯೊಂದು ಮನೆಯೊಳಗೆ, ಪ್ರತಿಯೊಂದು ಊರೊಳಗೆ, ನಮ್ಮ ಸುತ್ತಮುತ್ತಲು ಇಂಥವೇ ತುಂಬ್ಯಾವ ಕೇಸಸ್ಗಳು. ಯಾವುದೋ ಒತ್ತಡಕ್ಕೆ ಬಲಿಯಾಗಿರ್ತಾರೆ. ಆ ಒತ್ತಡದಿಂದಾಗಿ ನೋವು, ಆ ಒತ್ತಡದಿಂದಾಗಿ ಅನೇಕ ರೋಗ ಸಹಿಸಿಕೊಂಡು ಯಾರ ಮುಂದೆ ಹೇಳಿಕೊಡದಂತೆ ಇರೋ ಒತ್ತಡದೊಳಗೆ ಮತ್ತು ನೋವು ರೋಗ ಬರದೇ ಹೋದರೆ ಹೆಂಗಿರ್ತದೆ? ಸಹಜಲ್ಲ. ಕಾರಣ ಇದು ಗೊತ್ತಾದ ಮೇಲೆ ಮುಂದಿನ ನಾನು ನನ್ನ ಕೌನ್ಸಿಲಿಂಗನ್ನು ಬೇರೆ ರೀತಿ ಮಾಡಿಕೊಂಡು ಮೂಲಕ್ಕೆ ನಾನು ಮತ್ತೆ ಹೋಗಿ ಅವ್ರನ್ನ ಗುಣಪಡಿಸೋಕೆ ನಾನು ನೋಡಿದೆ. ಸೊ ಅದರಲ್ಲಿ ಯಶಸ್ಸು ಕಂಡೆ. ಸೊ ತಿಳ್ಕೊಳ್ಳಿ, ನೀವು ಕೂಡ ಒತ್ತಡಕ್ಕೆ ಬಲಿಯಾಗಿದ್ದೀರಿ. ಯಾವ ಒತ್ತಡವೇ ನಿಮಗೆ ಅನೇಕ ನೋವುಗಳಿಗೆ, ವ್ಯಾಧಿಗಳನ್ನು ತಂದಿದೆ. ಅದರ ಮೂಲಕ್ಕೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳಿ ಮೊದಲು. ಸುಮ್ಮನೆ ಏನೋ ಒಂದಾಗನ ಪಟ್ಟನೆ ಹೋಗಿ ಡಾಕ್ಟ್ರಿಗೆ ಕೊಡು, ಹಿಂಗಾಗೈತೆ ಹಂಗಾಗೈತೆ ಅಂತ ಹೇಳಿದ್ರೆ ಆ ಡಾಕ್ಟ್ರಿಗೆ ಗೊತ್ತೇ ಆಗೋದಿಲ್ಲ. ಹೇಳ್ತಾರಲ್ಲ, ಬರೀ ಒಂದು ಬ್ಯಾನಿ ಒಂದು ಬರೀ ಒಂದು ಅಂತ ತಿಳ್ಕೊಂಡು ಬ್ಯಾನಿ ಒತ್ತಡಿಗಿರುತ್ತೆ, ಬರೀ ಒತ್ತಡಿ ಕೊಡ್ತಾರ ಅಂತಕೊಂಡು ಹೇಳ್ತಾರಲ್ಲ, ಹಂಗಾಗಬಾರ್ದು. ಅದಕ್ಕೆ ಇಂಥ ಜೀವನ ನಡೆಸೋಣ. ಒತ್ತಡ ರಹಿತ ಜೀವನ ಅದು ಜೀವನ. ಒತ್ತಡ ತುಂಬಿದ ಜೀವನವೇ ಅಲ್ವಾ ನರಕ. ಅದು ಅಷ್ಟೇ. ಎಲ್ಲರೂ ನರಕದಲ್ಲೇ ಇದ್ದೀರಿ. ಸೊ ಈ ನರಕದಿಂದ ಪಾರಾಗಿ ಸುಖ, ನೆಮ್ಮದಿ, ಆನಂದ, ಪರಸ್ಪರ ಹೊಂದಾಣಿಕೆ, ಕೇರಿಂಗ್, ಕಡ್ಲಿಂಗ್, ಈ ಥರದ ಬದುಕಿಗೆ ಅಪ್ಯಾಯಮಾನವಾಗ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡಿಕೊಂಡಾಗ ಬದುಕು ಹಸನಾಗ್ತದೆ. ನಿಮ್ಮ ಬದುಕು ಹಾಗಾಗಲಿ. ಶ್ರೀ ಗುರುದೇವ್.